ನಾಯಕ ರಾಜೀವ್ ಗೌಡ ಬಂಧನಕ್ಕೆ ಕೌಂಟ್ ಡೌನ್. ನೆನೆ ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಯಾವುದೇ ಕ್ಷಣದಲ್ಲಿ ಶಿಡ್ಲಘಟ್ಟ ಧಮ್ಕಿ ನಾಯಕ ಅರೆಸ್ಟ್ ಆಗಲಿದ್ದಾರೆ. ರಾಜೀವ್ ಗೌಡ ಬಂಧನಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸರು ಶೋಧ ನಡೆಸಿದ್ದಾರೆ. ಯಾವುದೇ ಕ್ಷಣದಲ್ಲಿ ರಾಜೀವ್ ಗೌಡ ಬಂಧನ ಆಗಬಹುದು. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಧಮ್ಕಿ ನಾಯಕ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. 12 ದಿನದಿಂದ ಅಜ್ಞಾತ ಸ್ಥಳದಲ್ಲೇ ರಾಜೀವ್ ಗೌಡ ಇದ್ದಾರೆ. ಬೇಲ್ ಅರ್ಜಿ ವಜಾ ಆಗಿದೆ. ಈಗಲಾದ್ರೂ ಪೊಲೀಸರು ಬಂಧಿಸ್ತಾರಾ? ಚಿಂತಾಮಣಿ ಕೋರ್ಟ್ನಿಂದ ರಾಜೀವ್ ಗೌಡ ಬೇಲ್ ಅರ್ಜಿ ವಜಾ ಆಗಿದೆ. ಹೈಕೋರ್ಟ್ನಲ್ಲಿ ಎಫ್ಐಆರ್ ರದ್ದು ಕೋರಿದ್ದ ಅರ್ಜಿಯೂ ವಜಾ ಆಗಿದೆ. ಮೊನ್ನೆ ಅಷ್ಟೇ ಕಾಂಗ್ರೆಸ್ ಪಕ್ಷದಿಂದಲೂ ರಾಜೀವ್ ಗೌಡ ಅಮಾನತ್ತಾಗಿದ್ದಾಗಿದೆ. ಈಗಲಾದ್ರೂ ರಾಜೀವ್ ಗೌಡ ಬಂಧನ ಆಗುತ್ತಾ? 12 ದಿನ ಆಗಿದೆ ಪ್ರಕರಣ ನಡೆದು, ಎಫ್ಐಆರ್ ಆಗಿದೆ. ಅರೆಸ್ಟ್ ಆಗ್ತೀನಿ ಅನ್ನೋ ಭೀತಿಯಲ್ಲೇ ರಾಜೀವ್ ಗೌಡ ಎಸ್ಕೇಪ್ ಆಗಿತ್ತು. ಎಲ್ಲೋ ಕೂತು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ತಾರೆ. ತನ್ನ ಮೇಲೆ ದಾಖಲಾದಂತಹ ಪ್ರಕರಣ ರದ್ದು ಕೋರಿ ಅರ್ಜಿ ಹಾಕ್ತಾರೆ. 2 ಅರ್ಜಿ ವಜಾ ಆಗಿದೆ. ಈಗ ಮತ್ತೊಂದು ಕಡೆ ಪಕ್ಷ ಕೂಡ ರಾಜೀವ್ ಗೌಡ ಮೇಲೆ ಶಿಸ್ತು ಕ್ರಮ ತೆಗೆದುಕೊಂಡಿದೆ. ಪಕ್ಷದಿಂದಲೇ ಅಮಾನತು ರಾಜೀವ್ ಗೌಡ. ಈಗ ಯಾವುದೇ ಕ್ಷಣದಲ್ಲಿ ರಾಜೀವ್ ಗೌಡ ಬಂಧನ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ರಾಜೀವ್ ಗೌಡ ಮೇಲೆ ಪ್ರಕರಣ ದಾಖಲಾಗಿ 12 ದಿನ ಆಗಿದೆ. ಪೊಲೀಸರು ತಂಡಗಳನ್ನ ರಚನೆ ಮಾಡ್ಕೊಂಡು ರಾಜೀವ್ ಗೌಡನನ್ನ ಹುಡುಕಾಡ್ತಾ ಇದ್ದಾರೆ. ಆದ್ರೆ 12 ದಿನ ಬೇಕಾ ಒಬ್ಬನನ್ನ ಅರೆಸ್ಟ್ ಮಾಡೋದಕ್ಕೆ? ಈಗ ಜಾಮೀನು ಅರ್ಜಿ ವಜಾ ಆಗಿದೆ. ತನ್ನ ಮೇಲೆ ದಾಖಲಾದಂತ ಪ್ರಕರಣ ರದ್ದು ಕೋರಿ ಅರ್ಜಿ ಹಾಕೊಂಡಿದ್ರು, ಅದೂ ವಜಾ ಆಗಿದೆ. ಈಗ ಬಂಧನ ಆಗೋ ಸಾಧ್ಯತೆ ಆಬ್ವಿಯಸ್ಲಿ ಅಲ್ವಾ? ಖಂಡಿತ ಶ್ವೇತಾ, ಕಳೆದ 14ನೇ ತಾರೀಕಿಗೆ ರಾಜೀವ್ ಗೌಡ ಮೇಲೆ ಎಫ್ಐಆರ್ ದಾಖಲಾಗುತ್ತೆ. ಅಂದಿನಿಂದ ಕೂಡ 3 ವಿಶೇಷ ತಂಡಗಳನ್ನು ರಚನೆ ಮಾಡೋ ಮೂಲಕ ಪೊಲೀಸರು ಆತನಿಗಾಗಿ ಸಾಕಷ್ಟು ತಲಾಶ್ ನಡೆದಿದ್ದರು. ಅವರ ಮನೆ, ಅವರ ಕಚೇರಿಗಳು ಎಲ್ಲ ಕೂಡ ಶೋಧ ನಡೆಸಿದ್ರು. ಆದರೆ ಎಲ್ಲೂ ಕೂಡ ಇದುವರೆಗೂ ಕೂಡ ರಾಜೀವ್ ಗೌಡನನ್ನು ಪತ್ತೆ ಮಾಡೋದಕ್ಕಾಗ್ತಾ ಇಲ್ಲ. ಅಂದರೆ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ 2 ಎಫ್ಐಆರ್ ಈತನ ಮೇಲೆ ದಾಖಲಾಗುತ್ತೆ. ಒಂದು ನಗರಸಭೆ ಆಯುಕ್ತೆ ಅಮೃತ ಗೌಡ ಜೊತೆಗೆ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಕೊಟ್ಟಂತ 2 ದೂರುಗಳು, 2 ಎಫ್ಐಆರ್ ಆಗಿರುತ್ತೆ. ಈ ಎಫ್ಐಆರ್ ಅನ್ನು ಸ್ಕ್ವಾಶ್ ಮಾಡೋದಕ್ಕೆ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕೊಂಡಿದ್ರು. ಆ ಅರ್ಜಿ ಕೂಡ ವಜಾ ಆಯಿತು. ನಿನ್ನೆ ಚಿಂತಾಮಣಿ ಒಂದು ನ್ಯಾಯಾಲಯದಲ್ಲೂ ಕೂಡ ನಿರೀಕ್ಷಣಾ ಜಾಮೀನಿನ ಅರ್ಜಿ ಕೂಡ ಅವರ ಒಂದು ಬೇಲ್ ಅಪ್ಲಿಕೇಶನ್ ಕೂಡ ಕ್ಯಾನ್ಸಲ್ ರಿಜೆಕ್ಟ್ ಅನ್ನು ಮಾಡಿದೆ. ಹೀಗಾಗಿ ಪೊಲೀಸರ ಮುಂದೆ ಇನ್ಯಾವುದೂ ಇಲ್ಲ. ಈಗ ಬಂಧಿಸೋದು ಒಂದೇ ಅನಿವಾರ್ಯವಾಗಿರುವಂಥದ್ದು. 2 ಕಡೆ, ಒಂದು ಹೈಕೋರ್ಟ್ ಆಗಿರ್ಬೋದು, ಇನ್ನೊಂದು ಚಿಂತಾಮಣಿ ಕೋರ್ಟ್ನಲ್ಲೂ ಕೂಡ ಕೇಸ್ ಇವರ ಒಂದು ಅರ್ಜಿಗಳು ತಿರಸ್ಕಾರ ಆಗಿರೋದ್ರಿಂದ ಈಗ ಪೊಲೀಸರು ಕೂಡ 3 ತಂಡಗಳ ಜೊತೆಗೆ ಈಗ ಇಡೀ ಜಿಲ್ಲೆಯಲ್ಲಿರುವಂಥ ಎಲ್ಲ ದಕ್ಷ ಅಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡೋ ಮೂಲಕ ಆದಷ್ಟು ಬೇಗ ರಾಜೀವ್ ಗೌಡನನ್ನು ಬಂಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಿನ್ನೆಯಿಂದ ಮತ್ತಷ್ಟು ಪೊಲೀಸ್ ತಂಡವನ್ನು ರಚಿಸಿರುವಂಥದ್ದು. ಅಂದರೆ ಯಾರ್ಯಾರು ಜಿಲ್ಲೆಯಾದ್ಯಂತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥ ದಕ್ಷ ಪೊಲೀಸ್ ಅಧಿಕಾರಿಗಳ ಒಂದು ವಿಶೇಷ ತಂಡವನ್ನು ರಚನೆ ಮಾಡೋ ಮೂಲಕ ಈಗ ಆದಷ್ಟು ಬೇಗ ಈಗ ರಾಜೀವ್ ಗೌಡನನ್ನು ಬಂಧಿಸೋದಕ್ಕೆ ಪೊಲೀಸರು ಸಾಕಷ್ಟು ತಯಾರಿಯನ್ನು ಮಾಡ್ತಾ ಇರುವಂಥದ್ದು. ಓಕೆ, ಈಗ ಪೊಲೀಸರು ಹುಡುಕಾಡ್ತಾನೆ ಇದ್ದಾರೆ ರವಿಕುಮಾರ್ ರಾಜೀವ್ ಗೌಡಗೋಸ್ಕರ. ಆದ್ರೆ ಈತನನ್ನ ಅರೆಸ್ಟ್ ಮಾಡೋದಕ್ಕೆ 12 ದಿನ ಬೇಕಾ? ಈ ಪ್ರಕರಣವನ್ನ ನೋಡ್ತಾ ಇರೋ ಜನಕ್ಕೂ ಕೂಡ ಅನ್ಸಿರುತ್ತೆ. ಹಾಗಾದ್ರೆ ಬೇಕು ಅಂತಲೇ ಈತನನ್ನ ಅರೆಸ್ಟ್ ಮಾಡದೆ ಪೊಲೀಸರು ಸುಮ್ಮನಾಗ್ಬಿಟ್ಟಿದ್ದಾರಾ? ಈತನ ಮೇಲೆ ಯಾರೋ ಪ್ರಭಾವಿಗಳ ಹಾಗಾದ್ರೆ ಕೈ ಇದೆಯಾ ಅಂತ? ಖಂಡಿತ ವಿಶ್ವಾಸ. ಸಹಜವಾಗಿಯೇ ರಾಜೀವ್ ಗೌಡ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ. ಸೊ ಒಂದಷ್ಟು ಮೂಲಗಳ ಪ್ರಕಾರ ಹಿರಿಯ ಪ್ರಭಾವಿ ಸಚಿವರುಗಳ ಒಂದು ಶ್ರೀರಕ್ಷೆ ಕೂಡ ರಾಜೀವ್ ಗೌಡ ಮೇಲೆ ಇದೆ, ಒತ್ತಡ ಕೂಡ ಪೊಲೀಸರಿಗೆ ಇದೆಯಾ ಅನ್ನೋದು ಇದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಬಹಿರಂಗವಾಗಿ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರ ಪೊಲೀಸರು ಕೂಡ ದಕ್ಷ ಅಧಿಕಾರಿಗಳಿದ್ದಾರೆ. ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ನಟೋರಿಯಸ್ ಕ್ರಿಮಿನಲ್ಗಳನ್ನು ಎಲ್ಲ ಕೂಡ ಅರೆಸ್ಟ್ ಮಾಡ್ಕೊಂಡು ಬಂದಿರೋಂಥ ದಕ್ಷ ಪೊಲೀಸ್ ಅಧಿಕಾರಿಗಳಿಗೆ ರಾಜೀವ್ ಗೌಡನನ್ನು ಯಾಕೆ ಬಂಧಿಸೋಕ್ಕಾಗ್ತಾ ಇಲ್ಲ? ಕಳೆದ 12-13 ದಿನಗಳಿಂದ ಕೂಡ ಈತನಿಗಾಗಿ ಶೋಧ ನಡೆಸ್ತಾ ಇರುವಂಥ ಪೊಲೀಸರು ಯಾಕೆ ಇಷ್ಟೊಂದು ದಿನಗಳು ಅವಶ್ಯಕತೆ ಇದೆಯಾ? ಅಂದರೆ ಅವರು ಹೇಳೋ ಪ್ರಕಾರ ಬೇರೆ ದೇಶಗಳಿಗೆಲ್ಲೂ ಕೂಡ ಹೋಗಿಲ್ಲ, ಆದರೆ ಇಲ್ಲೇ ಎಲ್ಲೋ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಇಟ್ಕೊಂಡಿದ್ದಾರೆ. ಈ ಆ್ಯಂಗಲಲ್ಲಿ ಅಂದರೆ ಬೆಂಗಳೂರು ಆಗಿರ್ಬೋದು, ಬೆಂಗಳೂರು ಸುತ್ತಮುತ್ತ ಇರುವಂಥ ಪ್ರದೇಶಗಳೆಲ್ಲ ಕೂಡ ಹಂತ ಹಂತವಾಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ, ತನಿಖೆ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ರಾಜೀವ್ ಗೌಡನನ್ನು ನಾವು ಬಂಧಿಸ್ತೀವಿ ಅಂತ ಪೊಲೀಸರು ಹೇಳ್ತಾ ಇರೋಂಥದ್ದು ಶ್ವೇತಾ. ಓಕೆ, ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.